ರ್ಯಾಂಡಮ್ ಆಗೇ ಇರುತ್ತೆ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್‌ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೆಲ್ಲ ವೀಡಿಯೋನೂ ಫುಲ್ ರ್ಯಾಂಡಮ್ ಆಗೇ ಇರುತ್ತೆ. ಯಾವುದೇ ರೀತಿ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ. ನೋಡಿ ಎಂಜಾಯ್ ಮಾಡಿ ಯಾವ ರೀತಿ ಹಳ್ಳಿ ಜಾತ್ರೆ ಎಷ್ಟು ಇದ್ರಲ್ಲಿ ಮಾಡ್ತಾರೆ ಅಂತ. ಕೆಲವೊಂದು ಶಾಸ್ತ್ರಗಳು ತುಂಬ ನೀಟಾಗಿ ಮಾಡಿದ್ದಾರೆ ನೋಡಿ.
ಹೇಳು ಹೇಳೇ. ಬನ್ನಿ ಬನ್ನಿ ಜನರೇ, ನಮ್ಮ ಮನೇಲಿ ಹಬ್ಬ ಮಾಡ್ತೀವಿ, ಉರಿ ಕಡಿತಿದ್ದೀವಿ ಬರ್ರಪ್ಪ. ಹೇಳೆ ಈಗ ಹೇಳೆ ಹೇಳೆ ಹಾಕ್ತೀನಿ ಹೇಳೆ. ಇನ್ನೆಂಗ್ ಹಾಕನ? ರೆಡಿ ಆದಾಗ ಚೆನ್ನಾಗಿ ಪೌಡ್ರು ಕ್ರೀಮ್ ಹಾಕೊಂಡಾಗ ಹಾಕನ. ಯವ್ವ 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 ಇಲ್ಲಿ ತೋರ್ಸಿಲ್ಲಿ, ಮಕ ತೋರ್ಸಿಲ್ಲಿ. ಯಾಕೋ ಫೋಟೋ ಮತ್ತಿಗೆ ಒಂದು ಗಾಡಿ ಹಾಕ್ತೀಯಾ? ಕುರಿ ಈಗ ಹೋಯ್ತದೆ ಕುರಿ. ಬಂತು ನೋಡಿ, ಮಕ್ಕದ ಮೇಲೆ ಮೀಸೆ ಬಂದೈತೆ ಅವಳಿಗೆ ಕೂದ್ಲಿಕ್ಕಂಡು. ಇದೊಳ್ಳೆ ಕತೆ ಆಯ್ತು ಕಣವ ನಿಂದು. ನಾನು ಹಿಂಗೆ ಹಾಕ್ತೀನಿ ನೋಡು, ವಾಯ್ಸ್ ಅವರೇ ಕೊಡಲ್ಲ ನಾನು, ಹಿಂಗೆ ಹಾಕ್ತೀನಿ ನಾನು, ನಿಜ ಹಾಕ್ತೀನಿ, ವಾಯ್ಸ್ ಅವರ್ ಕೊಡಲ್ಲ ನಾನು. ನೀನು ಮಾತಾಡಿರೋದೆಲ್ಲ ಹಿಂಗೆ ಬರೋದು. ಹ್ಞೂ ಅಂತೈತೆ ನೋಡು, ಅದು ಹ್ಞೂ ಅಂತೈತೆ. ಹಂಗಂದ್ರೆ ಹೋಗ್ತಿತ್ತು ನಮ್ಮ ಕಪ್ಪಿ, ಗಾಬರಿ ಮಾಡಬಾರ್ದು ಅದಕ್ಕೆ. ನಾಯಿ ಹೆಂಗ್ ಆಡ್ತೈತಿ ಇದು, ನಾಯಿ ನೋಡಿ ನಾಯಿ. ಇದು ಒಂಥರ ಕಿರುಕು ನಾಯಿ ಇದೆ ಅಲ್ಲ. ಒಂದಿನ ಹಿಡ್ಕೊಂಡು ಕೊಡವಾಡಿ ಮೋಟಿನದು 2 ತಿಂಗಳು ಬಂದು ಒಂದಿನ ಅಲ್ಲಿ ಇದ್ರಾಗೆ ಫಾರೆಸ್ಟಾಗಿ. ಇನ್ನ ಮುಂದಕ್ಕೆ ತಗೊಂಡೋಗೋಣ. ಸೊ ಮತ್ತು ಒಲೆ ಗ್ಯಾಸ್ ಫಿಕ್ಸ್ ಮಾಡಿ ಕೊಟ್ಟುಬಿಡು. ಒಲೆ ಏನಮ್ಮ ಮಟನ್ದೆಲ್ಲ ವಿಡಿಯೋ ಮಾಡ್ತಾ ಯಾರನ್ನ ನೋಡಿ. ಏನು ಈಗ ಬೇರೆ ಬಿಡು. ಜಾತ್ರೆ ಎಲ್ಲ ಮುಗೀತು. ನಾವು ನಮ್ಮದು ಲೀವ್ ಮುಗೀತು. ಮತ್ತು ಊರಿಗೆ ಹೋಗಲೇಬೇಕಿತ್ತು. ಸೊ ಹಂಗಾಗಿ ಊರಿಗೆ ಹೊರಟ್ವಿ. ಕಳ್ಸ್ಕೊಡೋಕೆ ಯಾರಿಗೂ ಇಷ್ಟನೇ ಇರಲಿಲ್ಲ. ನಮ್ಮನ್ನು ಪಿಂಕ್ ಕಲರ್ ಡ್ರೆಸ್ ಹಾಕಿದ್ದಾಳಲ್ಲ ಅವಳು, ನಮ್ಮ ಚಿಕ್ಕಮ್ಮನ ಮಗಳು, ಅಳ್ತಿದ್ದಾಳೆ. ಅಷ್ಟು ಹೇಳಿದ್ರು, ಹೋಗ್ತಾ ಇದ್ದೀರಾ ನೀವು, ಇರು ಅಂದರೂ ಇರ್ತಾಯಿಲ್ಲ ಅಂತೇಳ್ಬಿಟ್ಟು ಫಸ್ಟೇ ರೆಡಿಯಾಗಿದ್ದೆ. ಒಂದು ಸಲ ತಲೆ ಬಾಚ್ಕೊಂಡೆಲ್ಲ, ನಾನು ರಿಬ್ಬನ್ನೆಲ್ಲ ಕಿತ್ಕೊಂಡು, ತಲೆ ಎಲ್ಲ ಕೆದ್ರಾಕ್ಬಿಟ್ಟು, ಬ್ಯಾಗೆಲ್ಲ ಕಿತ್ತಿಟ್ಕೊಂಡು, ಮೊಬೈಲೆಲ್ಲ ಕಿತ್ತಿಟ್ಕೊಂಡು ಆಟ ಆಡಿಸಿದ್ಲು. ಕೊನೆಗೆ ಒಳಗಡೆ ಏನಕ್ಕೆ ಹೋದ್ಲು ಅಂತ ಅಂದ್ಬಿಟ್ಟು ನಾವು ಬ್ಯಾಗ್ನ ತೊಗೊಂಡು ಕಾರಲ್ಲಿ ಇಟ್ಟು ಬಂದ್ಬಿಡು ಅಂತ ನಮ್ಮ ಮನೆಯವ್ರ ಕೈಲಿ ಕಳಿಸ್ಬಿಟ್ಟು ಆಮೇಲೆ ಈಚೆ ಬಂದೆ. ಕೊನೆಗೆ ಜೋರಾಗಿ ಹತ್ಬಿಟ್ಲು. ಅವಳು ಹತ್ತಿದ್ದು ನೋಡಿ ನನ್ನ ತಮ್ಮನ ಹೆಂಡ್ತಿ ಹತ್ಲು, ಮತ್ತು ನಮ್ಮ ಚಿಕ್ಕಮ್ಮ ಹತ್ಬಿಡ್ತು. ಮತ್ತು ಇನ್ನೇನು ಒಳಗಡೆ ಫೀಲ್ ಇತ್ತು, ಬಟ್ ತೋರಿಸ್ಕೊಳ್ಲಿಲ್ಲ. ಖುಷಿಯಾಗೇ ಹೋಗಿದ್ವಿ, ಖುಷಿಯಾಗೇ ಬರೋಣ ಅಂತೇಳಿ ವಾಪಸ್ ಆದ್ವಿ. ನೋಡಿ ಅಲ್ಲಿ ನಮ್ಮ ಆಂಟಿ ಊರಿಂದ ಸ್ವಲ್ಪ ಮುಂದೆ ಬಂದರೆ ಬೆಟ್ಟ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ತುಂಬ ಹಸಿರು ತುಂಬ ತುಂಬ್ಕೊಂಬಿಟ್ಟಿದೆ. ಏನಂದರೆ ಮನೆಯಲ್ಲಿ ಏನೂ ಕೆಲಸ ಇರಲ್ಲ ಅಂಥವ್ರು ಆರಾಮಾಗಿ 1 ವಾರ 15 ದಿವಸ ಇದ್ಬಿಟ್ಟು ಎಲ್ಲ ಪ್ಲೇಸ್ನೂ ನೋಡ್ಕೊಂಬರೋಕ್ಕೆ ಚೆನ್ನಾಗಿರುತ್ತೆ. ಅಲ್ಲಿಂದ ಹೊರಟಿ ಮಧ್ಯಾಹ್ನ 2:30 2:45 ಆಗಿತ್ತು. ಟಿಪ್ಟೂರಲ್ಲಿ ನಮ್ಮ ಮನೆಯವರು ಒಂದು ಹೋಟ್ಲ್ ಹತ್ರ ಹಾಕಿದ್ರು. ನನ್ನ ಮಗಳು ಅಂದರೆ ಪಾಪ ಬೆಳಗ್ಗೆ ತಿಂಡಿ ತಿಂದಿದ್ದು ಎಲ್ಲರಿಗೂ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ಲೈಟಾಗಿ ಏನಾದರೂ ತಿಳಿ ಸಾಂಬಾರು ಅನ್ನ ಆ ಥರ ತಿನ್ನೋಣ ಅಂತ. ಏಕೆಂದರೆ ಹಿಂದಿನ ದಿವಸ ಎಲ್ಲ ನಾನ್ ವೆಜ್ ನೋಡಿ 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 ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದ್ದು.
ಅದಕ್ಕೇನಾದರೂ ಲೈಟಾಗಿ ತಿಳಿ ಸಾಂಬಾರು, ಹಂಗೂ ಚಪಾತಿ ಊಟ ಹೇಳ್ತೀನಿ ಅಂದರು. ಬೇಡ, ರೈಸ್ ಸಾಂಬಾರು ಸಾಕು ಅಂತೇಳ್ಬಿಟ್ಟು ಫೈನಲಾಗಿ ಊಟ ಮುಗಿಸಿ ಬರ್ತಾ ಒಂದೊಂದು ಐಸ್ ಕ್ರೀಮ್ ತಿನ್ಕೊಂಡು ಹೊರಟ್ವಿ ತುಮಕೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು. ತುಮಕೂರು ರೀಚ್ ಆಗಿದ ತಕ್ಷಣ ನಮ್ಮ ತುಮಕೂರು ಲಕ್ಷ್ಮಿ ಅಂಡ್ ಫೇಮಸ್ ಆನೆ ಎಂಟ್ರಿ ಆಯಿತು. ನಮ್ಮ ಮನೆಯವ್ರಿಗೆ ಈ ಕಡೆ ಸೈಡೇ ಕೊಟ್ಬಿಡು ಅಂತೇಳ್ಬಿಟ್ಟು ಕೊಟ್ಬಿಟ್ಟು ಆಶೀರ್ವಾದ ತೊಗೊಂಡು ಮನೆಗೆ ಹೋದ್ವಿ. ಇದಿಷ್ಟು ನಂದು ತುಮಕೂರು ಟು ಚಿಕ್ಕಮಂಗ್ಳೂರು ವಿಡಿಯೋ ಆಗಿರುತ್ತೆ. ಯಾರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಅದಕ್ಕೂ ಮುಂಚೆ ಚಿಕ್ಕಮಂಗ್ಳೂರು ತರೀಕೆರೆ ಹಾಗೆ ಲಿಂಕ್ದಲ್ಲಿ ಯಾರ್ಯಾರು ಈ ವಿಡಿಯೋ ನೋಡ್ತೀರೋ ಅವರೆಲ್ಲ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.